ಯಾರ್ಯಾರು ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಎಕ್ಸ್ಪಲ್ಸರ್ 200 4V ಸಸ್ಪೆನ್ಷನ್ ಹೈಟ್ ಮಾಡಕ್ಕೆ ಹುಡುಕ್ತಾ ಇದೀರೋ? ಇಲ್ಲ, ನಾನು ಅಮೌಂಟ್ ಪೇ ಮಾಡಿ ಹೋಗ್ತೀನಿ ವಿತ್ ಇನ್ ಬಡ್ಜೆಟ್. ಓಕೆನಾ? ಬಡ್ಜೆಟ್ ಒಳಗೆ ನೀವು ಸಸ್ಪೆನ್ಷನ್ ನಾನು ಅಪ್ಗ್ರೇಡ್ ಮಾಡ್ಕೊಬೇಕು, ಗಾಡಿ ಹೈಟಾಗಿ ಕಾಣಿಸ್ಬೇಕು ಅಂತ ಇದ್ರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಇವ್ರಿಗೆ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಅಂದ್ರೆ ಆಯ್ತು ಬಿಡು. ಫಸ್ಟ್ ಅಮೌಂಟ್ ಬಂದು ಪೇ ಮಾಡ್ಬೇಕು. ನೀವು ಅಮೌಂಟ್ ಪೇ ಆದಮೇಲೆ 1 ಡೇ ಬೇಕಾಗುತ್ತೆ ಅವ್ರ ಮೆಟೀರಿಯಲ್ ತರಿಸ್ಲಿಕ್ಕೆ. ಸಮ್ವೇರ್ ಅರೌಂಡ್ 6K 7K ಒಳಗೆ ಬರುತ್ತೆ. ಬೋತ್ ಫ್ರಂಟ್ ಅಂಡ್ ಬ್ಯಾಕ್ ಸಸ್ಪೆನ್ಷನ್ ಎರಡು ಅಪ್ಗ್ರೇಡ್ ಮಾಡಿ ಕೊಡ್ತಾರೆ. ಇನ್ನೊಂದು ಮೈನ್, ಮನುಷ್ಯ ತುಂಬಾ ಫ್ರೆಂಡ್ಲಿ ಇದಾರಪ್ಪ. ಸ್ವಲ್ಪ ಜೆನ್ಯೂನ್ ತರ ಕಾಣಿಸ್ತಾರೆ. ಅಂದ್ರೆ ಇನ್ನೊಂದು ಅವ್ರ ಹತ್ರ ವಿಷಯ ಅಂದ್ರೆ ಅವ್ರು ಬರೀ ಎಕ್ಸ್ಪಲ್ಸ್ ಮಾತ್ರ ನೋಡಿದ್ರು, ನಾವು ರೀಲ್ಸ್ ನೋಡಿದ್ರು ಬರೀ ಎಕ್ಸ್ಪಲ್ಸೇ ಕಾಣಿಸ್ತಾ ಇರ್ತವೆ. ಗೊತ್ತಿಲ್ಲ, ಮೇ ಬಿ ಬೇರೆ ಗಾಡಿಗಳು ಮಾಡ್ಬೋದೇನೋ ಹೀರೋದು, ಆದ್ರೆ ನಾನು ಯಾವಾಗ ನೋಡಿದ್ರು ಅವ್ರ ರೀಲ್ಸ್ ಅಲ್ಲಿ ಬರೀ ಎಕ್ಸ್ಪಲ್ಸೇ. ಅದು ತುಂಬಾ ಸಪೋರ್ಟ್ ಇತ್ತು ನನಗೆ. ಅಂದ್ರೆ ಅದು ಒಂಥರ ಒಳ್ಳೆ ವಿಷಯನೇ. ಒಂದು ಕೆಲಸ ನಾವು ರಿಪೀಟೆಡ್ಲಿ ಮಾಡ್ತಾ ಇದೀವಿ ಅಂದ್ರೆ ಅದ್ರ ಬಗ್ಗೆ ಆ ನಾಲೆಡ್ಜು ಎಲ್ಲಿದ್ದು ಇನ್ನೂ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಆ ರೇಂಜಿಗೆ ಪಳಗ್ಬಿಟ್ಟಿರ್ತೀವಿ, ಪಂಟ್ರ ಆಗ್ಬಿಟ್ಟಿರ್ತೀವಿ. ಆ ಥರ ನಮ್ಮ ಬ್ರೋನ್ ಒಬ್ರು ಪಂಟ್ರೆ ನೋಡಿವಿ ಅನ್ಸುತ್ತೆ. ಹೇಳಪ್ಪ ಅಲ್ಲ, ಹೇಳಿ ಸ್ವಾಮಿ. ಓಹೋ, ಅಲ್ಲಿ ದುರಂಕಾರದ ಮಾತು. ಫೋನ್ ಮಾಡಿದ್ದೆ ಅಪ್ ಟು ನೀನ್ 10 o'clock ವರೆಗೂ ಇರ್ತೀನಿ ಅಂತ ಹೇಳಿದ್ದಾರೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಓಕೆ, ಬಂದಿ ಅರೆ ಬ್ರೋ. ಬರೀ ಇಂಥದೆಯಾ? ಹಾಯ್ ಬ್ರೋ, ಕಾಲ್ ಮಾಡಿದ್ದೆ ಬ್ರೋ. ಹಾ, ಸಸ್ಪೆನ್ಷನ್. ಹಾ, ಇದೆ ನಿಮ್ಮ ಬೈಕ್? ಹೌದು ಬ್ರೋ. ಸಾರಿ ಫಾರ್ ಲಿಟಲ್ ಡಿಲೇ. You don't delay that this thing, the brake one. You come tomorrow morning. You just have the key within that time. ಗಲೀಜಾಗಿದೆ ಗಾಡಿ. ಈ ಗಾಡಿ ಕೊಟ್ಬಿಟ್ಟು ಹೋಗ್ಬಿಡ್ತೀರಾ ಇವಾಗ? ಇಲ್ಲ, ನಾನು ಅಮೌಂಟ್ ಪೇ ಮಾಡಿ ಹೋಗ್ತೀನಿ. ಹಂಗೆ ಬ್ರೋ, ಇನ್ನೊಂದು ಸರ್ವಿಸ್ ಆಗ್ಬಿಡ್ಬೇಕು.